ಡೇ 2ನಲ್ಲಿ ನಾವು ಬೆಂಗಳೂರು ಟು ಪ್ರಯಾಗ್ರಾಜ್ ಜರ್ನಿನಲ್ಲಿ ಡೇ 1 ನಾಗ್ಪುರಲ್ಲಿ ಸ್ಟೇ ಮಾಡಿದ್ವಿ. ಇದು ನಾಗ್ಪುರಲ್ಲಿ ನಾವು ಸ್ಟೇ ಮಾಡಿದ್ದ ಒಂದು ಪ್ಲೇಸ್ನ ಹೊರಗಿನ ಒಂದು ವಿಡಿಯೋ. ನಾಗ್ಪುರ್ ಸಿಟಿ ಸಹ ತುಂಬಾ ದೊಡ್ಡದಿದೆ, ಅಂದರೆ ಅದು ಸಹ ಬಿಗ್ ಸಿಟಿ ಇದೆ. ಮಹಾರಾಷ್ಟ್ರಕ್ಕೆ ಕಂಪೇರ್ ಮಾಡಿದವಾಗ ನನಗೆ ಮಧ್ಯಪ್ರದೇಶ ಬಂದು ಸ್ವಲ್ಪ ಜಾಸ್ತಿ ಹಸಿರಾಗಿದೆ ಅನ್ನಿಸ್ತು. ಅಲ್ಲಿ ತುಂಬಾ ರಿಸರ್ವ್ ಫಾರೆಸ್ಟ್ಗಳಿದೆ, ತುಂಬ ಫಾರೆಸ್ಟು ಮತ್ತು ಹಸಿರಿದೆ ಜಾಗ, ಒಂದು ಪ್ಲೇಸ್ಗಳು. ಮತ್ತು ಒಂದು ಸ್ವಲ್ಪ ದೂರ ಹೈವೇನಲ್ಲೇ ಅಲ್ಲಿ ತುಂಬಾ ಕಾಡು ಪ್ರಾಣಿಗಳು ಹಾದು ಹೋಗೋ ಚಾನ್ಸಸ್ ಇದೆ ಅಂತೇಳಿ ಹೈವೇಗೇ ಒಂದು ಪ್ರೊಟೆಕ್ಟೆಡ್ ಆ ಕಡೆ ಈ ಕಡೆ ಸ್ವಲ್ಪ ಹೈಟಾಗಿ ಲೈಕ್ ಕಾಂಪೌಂಡೆಲ್ಲ ಒಂದು ಅಲ್ಯೂಮಿನಿಯಂ ಸ್ಟೀಲ್ ಸಮಥಿಂಗ್ ಏನೋ ಬರುತ್ತಲ್ಲ, ಅದರಿಂದ ಒಂದು ವಾಲ್ ಥರನೇ ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ. ನಿಮಗೆ ಗೊತ್ತಿರೋ ಹಾಗೆ ಈ ಭಾಗಗಳಲ್ಲಿ ಬೆಳೆಯಂಥ ಬೆಳೆ ಗೋಧಿ. ಈ ಟೈಮಲ್ಲಿ ಹೇಗಿತ್ತಂದರೆ ಎಲ್ಲ ಫಸಲಿಗೆ ಬರುವಂಥ ಟೈಮು. ನಾವು ರೋಡ್ ಸೈಡಲ್ಲಿ ನೋಡಿದವಾಗ ಸಿಮಿಲರ್ ಯಾರೆಲ್ಲ ಭತ್ತದ ಗದ್ದೆಗಳು ಅಥವಾ ಭತ್ತ ಬೆಳೆದಿರೋದು ನೋಡಿರೋ ಅನುಭವ ಇದೆ ಅವರಿಗೆ ಇದೂ ಭತ್ತ ಅನಿಸುತ್ತೆ, ಬಟ್ ಹೈಟ್ ಸ್ವಲ್ಪ ಕಡಿಮೆ ಇರುತ್ತೆ. ದೂರದಿಂದ ನೋಡಿದಾಗ ನಮಗೆ ಸಿಮಿಲರ್ ಅನಿಸುತ್ತೆ. ಮತ್ತು ಆ ಗದ್ದೆಗಳು ಮಾಡಿರೋ ವಿಧಾನ ಇರುತ್ತಲ್ಲ, ಅದು ಸಹ ಸಿಮಿಲರೇ ಇದೆ. ಪ್ರತಿ ಸ್ಟೇಟ್ಗಳಲ್ಲೂ ಸಹ ಒಂದು ಬಾರ್ಡರ್ಲಿ ಚೆಕ್ ಪೋಸ್ಟ್ ಇತ್ತು, ಅಂದರೆ ಯಾರೆಲ್ಲ ಟ್ರಾವೆಲ್ ಗೂಡ್ಸ್ಗಳಿರುತ್ತೆ ಅವ್ರುಗಳಿಗೋಸ್ಕರ ಅಂತ. ಮತ್ತು ಈ ರಸ್ತೆನ ನಾನು ಮೊದಲೇ ಹೇಳಿದೆ, NH44ಅಲ್ಲಿ ಹೈವೇನಲ್ಲಿ ಯಾವುದೇ ಹಂಪ್ಸ್ಗಳಿರಲ್ಲ, ಅಷ್ಟು ನೀಟಾಗಿದೆ ರಸ್ತೆ. ಅಂದರೆ ಆ ಒಂದು ಜರ್ನಿ ತುಂಬ ಸುಸ್ತಾಯಿತು ಅಂತ ಅನ್ನಿಸ್ತಿರ್ಲಿಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ನಾಗ್ಪುರ್ ಬಿಟ್ಟು ನಾವು ಮಧ್ಯಪ್ರದೇಶ ಎಂಟ್ರಿ ಆಗಿ ಮಧ್ಯಪ್ರದೇಶಲ್ಲಿ ರೇವಾ ಸಿಟಿ ಬರುತ್ತೆ. ರೇವಾ ಸಿಟಿಯಿಂದ ನಮಗೆ ಪ್ರಯಾಗ್ರಾಜ್ದು ಫೀಲ್ ಸಿಗ್ತಾ ಹೋಗುತ್ತೆ. ಅಂದರೆ ಟ್ರಾಫಿಕ್ ಜಾಮ್ ನಮಗೆ ಅಲ್ಲಲ್ಲೇ ತುಂಬಾ ಒಂದು ಸ್ವಲ್ಪ ಜಾಸ್ತಿ ಟೈಮ್ ಅನಿಸೋಷ್ಟೇ ಟ್ರಾಫಿಕ್ ಹೋಲ್ಡ್ ಆಗಿರ್ತಿತ್ತು. ಜೊತೆಗೆ ಒಂದು ಆರೆಂಜ್ ಥರ ಮೂವಿಂಗ್ ಇರುತ್ತಲ್ಲ, ಆ ರೀತಿ ಇರ್ತಾಯಿತ್ತು. ಇದು ನಮಗೆ ನೀವು ನೋಡ್ತಾ ಇರೋದು ಇದು ಉತ್ತರ ಪ್ರದೇಶ್. ಆಲ್ರೆಡಿ ಉತ್ತರ ಪ್ರದೇಶ ನಿಮಗೆ ಎಲ್ಲಿ ಗ್ರೀನ್ ಕಾಣುತ್ತೋ ಅದು ಸಾರಿ ಉತ್ತರ ಪ್ರದೇಶ ಅಲ್ಲ, ಮಧ್ಯಪ್ರದೇಶ್ ಎಂಟ್ರಿ ಆಗಿದ್ದೀವಿ ನಾವು ಆಲ್ರೆಡಿ ಅಂತ ಅರ್ಥ. ಯಾಕೆಂದರೆ ಅದು ನೋಡಲಿಕ್ಕೂ ಸಹ ನಮಗೆ ಗೊತ್ತಾಗುತ್ತೆ ನೋಡಿದ ತಕ್ಷಣ. ಮತ್ತು ಇಲ್ಲಿ ನಾರ್ತ್ ಭಾಗದಲ್ಲಿ ನಾವು ನಾರ್ತ್ ಭಾರತದಲ್ಲಿ ಉತ್ತರ ಭಾರತಕ್ಕೆ ಹೋದವಾಗ ದೇವಸ್ಥಾನಗಳ ಗೋಪುರಗಳು ಒಂಥರ ಡಿಫ್ರೆಂಟ್ ಇರುತ್ತೆ, ಒಂಥರ ವಿಶೇಷವಾದ ಡಿಸೈನ್ಗಳಿರುತ್ತೆ. ನಮ್ಮಲ್ಲಿ ಸೌತ್ ಇಂಡಿಯಾದಲ್ಲಿ ಇರುವಂಥ ಗೋಪುರಗಳ ಡಿಸೈನ್ ಬೇರೆ, ನಾರ್ತ್ ಇಂಡಿಯಾದಲ್ಲಿ ದೇವಸ್ಥಾನದ ಗರ್ಭಗುಡಿ ಅದ್ರದ್ದು ಡಿಸೈನ್ಗಳು ಬೇರೆ ಇದೆ. ಮ್ಯಾಕ್ಸಿಮಮ್ ಲೋಡ್ ಗಾಡಿಸೇ ಓಡಾಡುತ್ತೆ. ಈ ಕಡೆಯಿಂದನೂ ಲೋಡ್ ಹೋಗುತ್ತೆ, ಮತ್ತು ಆ ಕಡೆಯಿಂದ ಲೋಡ್ ಆಗೋವರೆಗೂ ವೆಯ್ಟ್ ಮಾಡ್ತಾರಂತೆ ಅವರು. ಅಲ್ಲಿಂದನೂ ಸಹ ಆರ್ಡರ್ ಕನ್ಫರ್ಮ್ ಆದಮೇಲೆ ಅವ್ರು ಈ ಕಡೆಗೆ ಮತ್ತೆ ಬರೋದು. ನಾನು ನಿಮ್ಗೆ ಹೇಳಿದ್ದೆ ಅಲ್ಲ, ಭತ್ತ ಥರನೇ ಇರುತ್ತೆ ಅಂತ ಹೇಳಿ. ನಿಮಗೆ ಅಕ್ಕಪಕ್ಕ ಕಾಣಿಸ್ತಿರೋದೆಲ್ಲ ಗೋಧಿ ಬೇಳೆ. ಕೆಲವೊಂದು ಫಸಲಿಗೆ ಬಂದಿದೆ, ಕೆಲವೊಂದು ಇನ್ನೂ ಬರಲಿಕ್ಕಿದೆ. ಮತ್ತು ಬಿದಿರು, ಹಲವಾರು ಸಿಮಿಲರ್ ಮರಗಳು. ಇದರಲ್ಲಿ ತುಂಬ ವ್ಯತ್ಯಾಸ ಇಲ್ಲ. ಮಧ್ಯಪ್ರದೇಶದಲ್ಲಿ ನಾವು ಇಲ್ಲೆಲ್ಲ ಏನು ಕಾಣ್ತೀವಿ ಅದೇ ಥರ ಮರಗಳಿತ್ತು, ಹಸಿರಿತ್ತು, ಸುತ್ತಮುತ್ತ ವಾತಾವರಣ ಸ್ವಲ್ಪ ಕೂಲಿತ್ತು, ಅಷ್ಟು ಸುಡೋ ಥರ ಇರಲಿಲ್ಲ. ಈ ಭಾಗಗಳಲ್ಲಿ ಇನ್ನೊಂದು ಇಷ್ಟ ಆಗಿದೆ ಏನಂತಂದರೆ ನನಗೆ ಕಾಮನ್ನಾಗಿ ನಾನು ತುಂಬ ಮ್ಯಾಕ್ಸಿಮಮ್ ಯಾವುದೇ ಹೋಟೆಲ್ಗೆ ಹೋದರೂ ನಮ್ಮಲ್ಲಿ ಇಡ್ಲಿ ದೋಸೆ ಎಲ್ಲ ಹೇಗೆ ಕಾಮನ್ನು, ಅಲ್ಲಿ ರೋಟಿ ಮತ್ತು ದಾಲ್ ಮತ್ತು ಕಾಂಬಿನೇಷನ್ಸ್ಗಳು ಕಾಮನ್ ಆಗಿರುತ್ತೆ. ಚಪಾತಿ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂದರೆ ಅವ್ರು ಅದನ್ನೇ ರೊಟ್ಟಿ ಅಂತಾರೆ. ಕೆಲವೊಂದು ಕಡೆ ನಾವು ರೋಟಿ ಅಂದಾಗ ರೋಟಿನೇ ತಂದು ಕೊಟ್ಟಿದ್ದಾರೆ, ಕೆಲವೊಂದು ಕಡೆ ಮ್ಯಾಕ್ಸಿಮಮ್ ಚಪಾತಿ ತಂದು ಕೊಡ್ತಾರೆ. ತುಂಬ ಚೆನ್ನಾಗಿ ಬೇಯಿಸಿರ್ತಾರೆ, ಅದೊಂಥರ ಫೀಲ್ ಮುಟ್ಟಾಗ ಸಾಫ್ಟು ಮತ್ತು ತಿಕ್ಕಾಗೂ ಇರುತ್ತೆ, ಸಾಫ್ಟ್ ಆಗಿರುತ್ತೆ, ಒಳಗಡೆ ಲೇಯರ್ಸ್ ತುಂಬ ಚೆನ್ನಾಗಿ ಮಾಡಿರ್ತಾಯಿದ್ರು. ಕಾಂಬಿನೇಷನ್ಗೆ ಮ್ಯಾಕ್ಸಿಮಮ್ ಪನ್ನೀರ್ ಕಡಾಯಿ ತಗೋತಾ ಇದ್ವಿ, ಅದು ಸಹ ತುಂಬ ಚೆನ್ನಾಗಿ ಮಾಡಿರ್ತಾಯಿದ್ರು. ಎಂಥ ಚಿಕ್ಕ ಹೋಟೆಲ್ಗೆ ಹೋದರೂ ಸಹ ಈ ಎರಡು ಟೇಸ್ಟ್ಗಳು ಎಲ್ಲೂ ಸಹ ನಮಗೆ ಕಾಂಪ್ರಮೈಸ್ ಮಾಡ್ಕೊಳ್ಳೋ ಥರ ಇರಲಿಲ್ಲ. ಚೆನ್ನಾಗೇ ಮಾಡಿದರು, ಒಬ್ರಿಗಿಂತ ಒಬ್ಬರು ಚೆನ್ನಾಗಿ ಮಾಡಿದರು. ಆವಾಗ ಕೆಲವೊಂದು ಟೀ ಬ್ರೇಕ್ಗಳನ್ನ ತಗೋತಾ ಇದ್ವಿ. ಇಲ್ಲಿ ಟೀ ಕುಡಿಲಿಕ್ಕೆ ನಿಲ್ಲಿಸಿರೋ ಕಡೆ ನಮಗೇನಿತ್ತಂತಂದರೆ ಮಡಕೆ ಕಾಫಿ ಕುಡಿತೀವಲ್ಲ ಅದೇ ಥರ ಇತ್ತು. ಮಣ್ಣಿನ ಲೋಟದಲ್ಲಿ ಟೀ ಮಾಡ್ತಾಯಿದ್ರು, ಟೇಸ್ಟ್ ಚೆನ್ನಾಗಿತ್ತು. ಡೇ 1ನಲ್ಲಿ ನಾವು ಬೆಂಗಳೂರಿಂದ ಹೊರಟವಾಗ ನಾಗ್ಪುರವರೆಗೆ 1100 ಚಿಲ್ಲರೆ ಕಾರ್ ಓಡಿಸಿದ್ರು ಆಯಿತಾ. ಆದರೆ ಸೆಕೆಂಡ್ ಡೇಗೆ ತುಂಬಾ ಬ್ರೇಕ್ಗಳು ತಗೋತಾ ಇದ್ವಿ, ಊಟ ತಿಂಡಿ, ಜ್ಯೂಸು, ಕಾಫಿ, ಟೀ ಅಂತ ಅಂದ್ಕೊಂಡು. ಆದರೆ ಈ ಕಡೆಯಿಂದ ಹೋಗುವಾಗಂತೂ ಆ ಒಂದು ಜೋಶ್ ಇರುತ್ತೆ, ನಾವು ಹೋಗ್ತಾ ಇದ್ದೀವಿ ಅಥವಾ ಪ್ರಯಾಗ್ರಾಜು, ಅದೊಂದು ಎಕ್ಸೈಟ್ಮೆಂಟ್ ಇರುತ್ತಲ್ಲ, ಅದಕ್ಕೆ ಸ್ವಲ್ಪ ಸಹ
ಆಗ್ತಾಯಿದೆ ಅಥವಾ ಅಯ್ಯೋ ಸಾಕು ಆ ಥರ ಫೀಲ್ ಆಗ್ತಾನೇ ಇರಲಿಲ್ಲ. ಎಸ್ಪೆಷಲಿ ಈ ಒಂದು ಡೇ 2ನಲ್ಲಿ ನಾವಿಲ್ಲಿ ಹೋಗುವಾಗ ಇಲ್ಲಿ ಮಹಾರಾಜ ಶಿವಾಜಿಯವತ್ತು ಜಯಂತಿನ ಸೆಲೆಬ್ರೇಟ್ ಮಾಡ್ತಾಯಿದ್ರು. ತುಂಬ ಕಡೆ ಮಹಾರಾಷ್ಟ್ರದಲ್ಲೂ ಅಷ್ಟೇ, ಮಧ್ಯಪ್ರದೇಶದಲ್ಲೂ ಅಷ್ಟೇ, ಎಲ್ಲ ಕಡೆಯೇ ತುಂಬ ಗಾಡಿಗಳಿಗೆ ಬಾವುಟಗಳನ್ನ ಕಟ್ಕೊಂಡಿದ್ರು. ಅವ್ರುಗಳು ಒಂದು ಕೇಸರಿದ್ದು ರುಮಾಲ್ ಕಟ್ತಾರೆ ತಲೆಗೆ, ಆ ರೀತಿ ಎಲ್ಲ ಹಾಕ್ಕೊಂಡು ಮ್ಯಾಕ್ಸಿಮಮ್ ಎಲ್ಲ ಕಡೆಯೂ ಸೆಲೆಬ್ರೇಷನ್ ಇತ್ತು. ಉದ್ದ ನಾವು ಹೋಗು ಅಷ್ಟು ರಸ್ತೆವರೆಗೂ ನಮಗೆ ನಮ್ಮ ಸ್ಟೇಟಲ್ಲಿ ಹೇಗೆ ಕೆಲವೊಂದು ಕರುವಿರೋಗಳು ಚೆನ್ನಾಗಿರುವಂತಹ ರೋಡ್ಗಳಿದೆಯೋ, ಇಲ್ಲೂ ಕೆಲವೊಂದು ಕಡೆ ಅದೇ ಥರ ಬೆಟ್ಟ ಮತ್ತು ಸನ್ಸೆಟ್, ಸನ್ರೈಸು, ಕೆಲವೊಂದು ಟರ್ನ್ಗಳು ಅವೆಲ್ಲನೂ ಸಹ ತುಂಬ ಚೆನ್ನಾಗಿದೆ ಅನ್ನಿಸ್ತು ನನಗೆ. ಎಲ್ಲಿ ನನಗೆ ವ್ಯೂ ಚೆನ್ನಾಗಿದೆ ಅನ್ನಿಸ್ತು ಅಲ್ಲೆಲ್ಲ ವೀಡಿಯೋಗಳನ್ನ ಮಾಡಿದೆ. ಯಾಕೆಂದರೆ ಮತ್ತೆ ನಾನು ಕೂತ್ಕೊಂಡು ನೋಡ್ಕೋಬೇಕಂತ ಅನ್ನಿಸ್ತವಾಗ ನನಗೆ ಅದು ಆ ಫೀಲ್ ಸಿಗಬೇಕು. ಹಾಗಾಗಿ ಇಲ್ಲಿ ಹೋಗ್ತಿರೋ ರೋಡಲ್ಲಿ ಬಂಡೆನ ಕೊರೆದು ರಸ್ತೆ ಮಾಡಿದ್ದಾರೆ ಅಷ್ಟು ದೂರಕ್ಕೆ. ಇದು ನೋಡಿ ಗೋಧಿ ಬೇಳೆ ಅಂತ ಹೇಳಿದೆ ಅಲ್ಲ ನಾನು, ನೋಡ್ಲಿಕ್ಕೆ ಸಿಮಿಲರ್ ಭತ್ತನೇ. ನಾವು ಒಂದು ಕುಳ್ಳು ಭತ್ತ ಏನಾದರೂ ಬೆಳೆದ್ರೆ ಬರುತ್ತಲ್ಲ ಹೈಟ್ ಕಮ್ಮಿ ಇರೋದು, ಆ ಥರ ಇದೆ. ನಮಗೆ ಭೂಮಿ ತಾಯಿ ಒಬ್ಬರೇ. ಆದರೆ ಕೆಲವೊಂದು ರಾಜ್ಯ, ಕೆಲವೊಂದು ದೇಶಗಳಲ್ಲಿ ಒಂದೊಂದು ರೀತಿ ನೇಚರು, ಒಂದೊಂದು ರೀತಿ ಫೀಲ್ ಸಿಗುತ್ತೆ ನಮಗೆ. ಅದು ಬೆಳಗ್ಗೆ ಒಂಥರ ಇದ್ದರೆ ಸಂಜೆ ಒಂಥರ, ಈ ರೀತಿ ಫೀಲ್ಗಳು ಸಿಗುತ್ತೆ. ಅವುಗಳನ್ನ ಅನುಭವಿಸ್ಬೇಕು ಅಷ್ಟೇ. ಮುಂಚೆ ನಾನು ಏನು ಮಾಡ್ತಿದ್ದೆ, ಸುಬ್ರಹ್ಮಣ್ಯ, ಶಿರಾಡಿ ಘಾಟು ಈ ಕಡೆ ಎಲ್ಲ ಹೋದವಾಗ ಸಾಧ್ಯ ಆದಷ್ಟು ಪ್ರತಿ ಸೀನ್ಗಳನ್ನೂ ಸಹ ಕಣ್ಣಿಗೆ ತುಂಬ್ಕೊತಾ ಇದ್ದೆ. ಅವುಗಳನ್ನ ನಾನು ಮತ್ತೆ ನಾನು ರೀಕಾಲ್ ಮಾಡ್ಕೊಂಡಾಗ ನನಗೆ ಆ ಫೀಲ್ ಗ್ರೀನಿ ಅದೆಲ್ಲ ಕಾಣಿಸ್ಬೇಕಂತ. ಆದರೆ ಇವಾಗೆಲ್ಲ ಮೊಬೈಲಿಗೆ ತುಂಬ್ಕೊತೀನಿ ಜಾಸ್ತಿ. ಮತ್ತು ನಾನು ಟಿ ವಿನಲ್ಲಿ ಪ್ಲೇ ಮಾಡ್ಕೊಂಡು ಯೂಟ್ಯೂಬಿಂದ ನೋಡ್ತಾನೆ ಇರ್ತೀನಿ. ಹಾಗಾಗಿ ಇದನ್ನೆಲ್ಲನೂ ಸಹ ಇದು ಆ್ಯಕ್ಚುಲಿ ನಾನು ವೀಡಿಯೋ ಮಾಡಿಡಬೇಕು ಅನ್ನೋದೇನಿಲ್ಲ. ಅವೆಲ್ಲ ಮೆಮೊರಿ, ಆ ಟೈಮಲ್ಲಿ ಹೋಗಿದ್ವಿ ನಾವು ಈ ರೀತಿ ಆ ರೀತಿ. ಹಾಗಾಗಿ ಅದು ಅಲ್ಲದೆ ನಮಗೆ ಕಾರಲ್ಲಿ ಅವರು ಇಲ್ಲಿಂದನೂ ಡ್ರೈವ್ ಮಾಡ್ಕೊಂಡು ಬಂದ್ರಲ್ಲ, ಹಾಗಾಗಿ ಕೆಲವೊಂದು ಪ್ರೈವೇಸಿ ಇರ್ತಾಯಿತ್ತು ಕೆಲವೊಂದು ವಿಚಾರಗಳಿಗೆ. ವಾಶ್ರೂಮ್ ಹೋಗೋ ವಿಚಾರಗಳಿಗೆ ಎಲ್ಲಿ ಬೇಕೋ ಅಲ್ಲಿ ನಿಲ್ಲಿಸ್ಬಹುದು, ಎಲ್ಲಿ ಬೇಕೋ ಅಲ್ಲಿ ನಮಗಾಯಿತು ಸುಸ್ತಾಯಿತು ಅಂದರೆ ಮಲಗಬಹುದು, ಆ ರೀತಿ ಕೆಲವೊಂದು. ಮತ್ತು ಇದು ನಿಮಗೆ ಫಾರೆಸ್ಟ್ ಏರಿಯಾನೇ, ಇದು ಕೂಡ ರಿಸರ್ವ್ ಫಾರೆಸ್ಟೇ ಸುತ್ತಮುತ್ತದ ಭಾಗಗಳೆಲ್ಲ. ಪ್ರಕೃತಿ ದತ್ತವಾಗಿ ರಚನೆ ಅನ್ನೋದಿದೆಯಲ್ಲ, ಅದನ್ನು ಎಷ್ಟೇ ಆರ್ಟ್ ನಾವು ಹೇಗೆ ರೆಡಿ ಮಾಡ್ತೀವಿ ಅಂದರೂ ನೇಚರ್ ಅಷ್ಟು ಚೆನ್ನಾಗಿ ನಾವು ರೆಡಿ ಮಾಡಲಿಕ್ಕೆ ಅಥವಾ ಅದೇ ಥರ ಪ್ರಿಂಟ್ ಮಾಡಲಿಕ್ಕಂತೂ ಸಾಧ್ಯನೇ ಇಲ್ಲ. ಅಲ್ಲದೆ ನಾವು ಕಣ್ಣಲ್ಲಿ ನೋಡುವಾಗ ಎಷ್ಟು ಬ್ಯೂಟಿಫುಲ್ ಕಾಣಿಸ್ತಾ ಇರುತ್ತೆ, ಮೊಬೈಲಲ್ಲಿ ಎಕ್ಸಾಕ್ಟ್ ಅದೇ ಸಿಗುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಒಂಥರ ಬೇರೆ ವ್ಯೂಗಳು ಸಿಗುತ್ತೆ. ಆ ಮೊಬೈಲ್ಗಳಲ್ಲಿ ಆ ಕ್ಯಾಮ್ರಾದಲ್ಲಿ ಎಷ್ಟು ಸೆರೆ ಹಿಡಿಬೋದು ಅಷ್ಟು ಸೆರೆ ಹಿಡ್ದಿದ್ದೀನಿ. ಕೆಲವೊಂದು ಕಡೆ ಏನು ಮಾಡಿದ್ದೀನಿ, ವೀಡಿಯೋಗಳನ್ನ ಸ್ಪೀಡ್ ಮಾಡಿದ್ದೀನಿ, ಸುಮ್ಮನೆ ಲೆಂತ್ ಅಂತ ಅನಿಸುತ್ತೆ ವೀಡಿಯೋ. ಹಾಗಾಗಿ ಇಲ್ಲೂ ಸಹ ನಾನು ಮೊದಲೇ ಹೇಳಿದಾಗೆ ಹಲವಾರು ಸಿಟಿಗಳನ್ನ ಕ್ರಾಸ್ ಮಾಡಿದ್ವಿ. ಇದೊಂದು ಹೈವೇ, ತುಂಬ ಪ್ಲ್ಯಾನ್ಡಾಗಿ ಮಾಡಿರೋಂಥ ಹೈವೇ, ತುಂಬ ಸಿಟಿಗಳಿಗೆ ಎಂಟರ್ ಆಗ್ದನೇ ಆ ಥರದ್ದು. ಮತ್ತು ಇನ್ನೊಂದು ನನಗೆ ವಾಪಸ್ ಬರುವಾಗ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ನಿಮಗೆ, ಹೈದ್ರಾಬಾದಲ್ಲಿ ನಾವು ಸಿಟಿ ಒಳಗಡೆ ಹೋದ್ವಿ ಅಂತ. ಅದು ಆ್ಯಕ್ಚುಲಿ ರಾಂಗಾಗಿ ನಾವು ಎಂಟ್ರಿ ತಗೊಂಡಿದ್ದೆ. ನೋಡಿ ಸನ್ಸೆಟ್ ಎಷ್ಟು ಚೆನ್ನಾಗಿದೆ. ಬರುವಾಗ ವಾಪಸ್ ನಮಗೆ ರಿಂಗ್ ರೋಡ್ ನೈಸ್ ರೋಡ್ ಹೇಗಿದೆ ಬೆಂಗಳೂರಲ್ಲಿ, ಅದೇ ಥರ ನಮಗೆ ಅಲ್ಲಿ ಹೈದ್ರಾಬಾದಲ್ಲೂ ಸಹ ನೈಸ್ ರೋಡ್ ಥರನೇ ಇದೆ. ಆದರೆ ಇಲ್ಲಿಗಿಂತನೂ ಇನ್ನೂ ದೊಡ್ಡದಾಗಿದೆ, ತುಂಬ ಲಾಂಗ್ ಡಿಸ್ಟೆನ್ಸ್ ಇದೆ. ಪ್ರತಿ ಎಕ್ಸಿಟ್ನೂ ಸಹ ನಂಬರ್ಗಳನ್ನ ಕೊಟ್ಟು ಇಂಥ ನಂಬರಲ್ಲಿ ಇಂಥ ಕಡೆಗೆ ಹೋಗೋರು ಎಕ್ಸಿಟ್ ತಗೋಬೇಕು ಅಂತ ಹೇಳಿ ಮೆನ್ಷನ್ ಮಾಡ್ತಾರೆ. ಪದೇ ರಿಪೀಟ್ ಬೋರ್ಡ್ಗಳು ಬರುತ್ತೆ, ಎಲ್ಲೂ ಸಹ ಕನ್ಫ್ಯೂಸ್ ಆಗಲ್ಲ. ನಮ್ಮ ಬೆಂಗಳೂರಿಗೆ ಮತ್ತೆ ಇನ್ನೊಂದು ಆ ರೀತಿ ರಸ್ತೆ ಬೇಕಿದೆ. ಯಾಕೆಂದರೆ ಔಟರ್ ರಿಂಗ್ ರೋಡ್ ಮಾಡಿದರು, ಔಟರ್ ರಿಂಗ್ ರೋಡ್ನು ಮೀರಿ ಬೆಳೆದಿದೆ ಬೆಂಗಳೂರು. ಆನಂತರ ನೈಸ್ ರೋಡ್ನು ಮೀರಿ ಇನ್ನೂ ಹೊರಗಡೆಗೆ ಬೆಳೆದಿದೆ. ಮತ್ತು ಇನ್ನೊಂದು ಔಟರ್ ರಿಂಗ್ ರೋಡ್ ಥರ ಒಂದು ತುಂಬ ವೆಲ್ ಪ್ಲ್ಯಾನಡ್ ಮಾಡ್ರನ್ ರೋಡ್ ಆದರೆ ಇನ್ನೂ ಹೆಲ್ಪ್ ಆಗುತ್ತೆ ಅನ್ನೋದು ನನ್ನ ಪರ್ಸನಲ್ ಅಭಿಪ್ರಾಯ. ರೇವಾ ಸಿಟಿಗೂ ಪ್ರಯಾಗ್ರಾಜ್ಗೂ ನಮಗೆ ಮ್ಯಾಕ್ಸಿಮಮ್ ವ್ಯತ್ಯಾಸ ಏನೂ ಸಿಗಲ್ಲ. ರೇವಾ ಸಿಟಿ ಬಂದು ಪ್ರಯಾಗ್ರಾಜ್ಗಿಂತ ದೊಡ್ಡ ಸಿಟಿ, ಅಂದರೆ ಡೆವಲಪ್ಡ್ ಸಿಟಿ. ಪ್ರಯಾಗ್ರಾಜ್ ಹೇಗೆ ಅಂದರೆ ವಿಸ್ತೀರ್ಣ ದೊಡ್ಡದಿದೆ. ನಮಗೆ ಆ ನದಿ ದಡದಲ್ಲಿ ಲಕ್ಷಾಂತರ ಜನಗಳಿದ್ದರೆ ಅದು ಕೌಂಟಿಗೆ ಇಲ್ಲ. ಅಂದರೆ ಅಷ್ಟು ದೊಡ್ಡದಿದೆ ನದಿಯ ದಡಗಳು. ಕೆಲವೊಂದು ಪಾರ್ಕಿಂಗ್ ಏರಿಯಾಗಳು, ಯಾರೋ ಹೇಳ್ತಾಯಿದ್ರು ಪಾರ್ಕಿಂಗ್ ಇಲ್ಲ ಅಂತ, ತುಂಬ ದೊಡ್ಡ ಪಾರ್ಕಿಂಗ್ ಇದೆ, ತುಂಬ ಕಡೆ ವ್ಯವಸ್ಥೆ ಇದೆ ಪಾರ್ಕಿಂಗಿಗೆ. ಆದರೆ ಏನಂದರೆ ಆ ಸ್ಥಳ ತಲುಪೋಕ್ಕೆ ನಮಗೆ ಪಾರ್ಕಿಂಗ್ ಸ್ಥಳನ 1 ಅವರ್ 2 ಅವರ್ ಆಗುತ್ತೆ. ಆ ರೀತಿ ನಿಂತು ಗಾಡಿ ಸಾಕಾಗೋಯ್ತು. ನಾನು ಮೊದಲೇ ಹೇಳಿದೆ, ನಮಗೆ ನೆಕ್ಸ್ಟ್ ಡೇನಲ್ಲಿ ಒಂದು ಆಕ್ಸಿಡೆಂಟ್ ಕೇಸ್ ಆಯಿತು ನಮ್ಮ ಅವ್ರದ್ದೇ ನಾರ್ತ್ ಕರ್ನಾಟಕದವ್ರದ್ದು ಅಂತ. ಅವ್ರು ಈ ವಿಡಿಯೋಗಳಲ್ಲಿ ಎಲ್ಲಾದರೂ ಒಂದು ಕಡೆ ಇದ್ದೇ ಇರ್ತಾರೆ.
ಬಿಕಾಸ್ ಸಿಮಿಲರ್ ಟೈಮು ನಾವು ಅವರು ವಾರಣಾಸಿ ಹೋಗುವ ಆ್ಯಕ್ಸಿಡೆಂಟ್ ಆಗಿದೆ ಅನ್ನೋಷ್ಟು ನಾವು ರಿಟರ್ನ್ ವಾಪಸ್ ಬರ್ತಾ ಇದ್ವಿ. ಸೊ ಕೆಲವೊಂದು ಪುಣ್ಯ ಸ್ಥಳಗಳ ದರ್ಶನ ಮಾಡೋಕ್ಕೆ ಅಥವಾ ಕೆಲವೊಂದು ವಿಶೇಷ ಜಾಗಗಳಿಗೆ ಹೋಗಬೇಕು ಅಂತಂದರೆ ಆ ಟೈಮಲ್ಲಿ ನಮಗೆ ಅದೃಷ್ಟ ಇರಬೇಕು. ಅದಂತೂ ಸತ್ಯ, ನಾನು ನಂಬ್ತೀನಿ. ನಮ್ಮ ಹತ್ರ ಎಷ್ಟೇ ದುಡ್ಡಿದ್ರೂ ಸಹ ನಾವು ಹೋಗೋಕ್ಕಾಗಲ್ಲ. ಇಲ್ಲೇನೋ ಕೆಲಸ ಅಥವಾ ಏನೋ ಬಿಸಿ ಆ ರೀತಿ ಆಗಿರ್ತೀವಿ. ಬಟ್ ನಮಗೆಲ್ಲ ಕೂಡಿ ಬಂತು. ಅಂಥರ ಎಷ್ಟೋ ಜನ ಟೈಮ್ ಕೂಡಿ ಬಂದಿರೋರು ಇದ್ದರು ಅಲ್ಲಿ. ಈಗೆಲ್ಲ ವೆಹಿಕಲ್ ಏನು ನೋಡ್ತಾ ಇದ್ರಲ್ಲ, ಇಲ್ಲಿ ಎಷ್ಟೋ ಪರ್ಸೆಂಟೇಜ್ ಹೆಚ್ಚು ಬೆಂಗಳೂರು ರಿಜಿಸ್ಟರ್ಡ್ ಗಾಡಿಗಳೇ ಇತ್ತು. ಅಂದರೆ ರಸ್ತೆ ಮಾರ್ಗದಲ್ಲೇ ಇಷ್ಟೊಂದು ಕರ್ನಾಟಕದವ್ರು ಬಂದಿದ್ದಾರೆ ಅಂದರೆ ಇನ್ನು ಟ್ರೈನಲ್ಲಿ, ಫ್ಲೈಟಲ್ಲಿ ಇನ್ನೆಷ್ಟು ಜನ ಬರ್ತಾ ಇರ್ಬೋದು. ಅದಲ್ಲದೆ ಇನ್ನು ತೆಲಂಗಾಣದ್ದು ಸ್ವಲ್ಪ ಜಾಸ್ತಿ ನನಗನ್ಸಿದ್ದು ರಿಜಿಸ್ಟ್ರೇಷನ್ ಗಾಡಿಗಳು ಕಾಣಿಸಿತ್ತು. ತೆಲಂಗಾಣ, ಕರ್ನಾಟಕ, ಇನ್ನು UP ಕಾಮನ್ನು, ಅದವ್ರ ಸರೌಂಡಿಂಗು ಇದ್ದೇ ಇರ್ತಾರೆ. ಈ ವಿಡಿಯೋ ಆದ ನಂತರ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಅಲ್ಲಿ ಹೋದ ಎಷ್ಟೊತ್ತಾಗಿತ್ತು ಅಲ್ಲಿ ವೀಡಿಯೋಗಳು ನಾನು ಆಲ್ಮೋಸ್ಟ್ ತ್ರಿವೇಣಿ ಸಂಗಮನ ಹಿಡ್ದಿದ್ದೀನಿ. ಇದೊಂದು ಆರ್ಚು, ನಿಮಗೆ ಇಲ್ಲಿಂದ ಬಿಫೋರ್ ಟೋಲೇ ನಿಮಗೆ ಮೈಕಲ್ಲಿ ಕೇಳಿಸ್ತಾ ಇರ್ತಾರೆ, ಸಾವಧಾನವಾಗಿ ಹೋಗಿ, ಅಥವಾ ಪ್ರಯಾಗ್ರಾಜ್ಗೆ ಹೋಗೋರು ನಿಧಾನ ಹೋಗಿ, ಆ ಥರ ಎಲ್ಲ. ಅಂದರೆ ಇಲ್ಲಿಂದನೂ ನಮಗೆ ಟ್ರಾಫಿಕ್ ಜಾಮೇನೆ, ಎಷ್ಟೋ ಕಿಲೋಮೀಟ್ರ್ ಗಟ್ಟಲೆ. ಕೆಲವೊಂದು ಕಡೆ ಸ್ಲೋ ಮೂವಿಂಗ್ ಇದ್ದರೆ, ಕೆಲವೊಂದು ಕಡೆ ಫುಲ್ ಸ್ಟಾಪು, ಫುಲ್ ರೆಡ್, ಆ ರೀತಿ ಇತ್ತು. ಈ ಟೈಮಲ್ಲಿ ನಾವು ಹೋಗ್ತಾ ಇರೋದು ಆಲ್ಮೋಸ್ಟ್ 1:30-2 ಗಂಟೆ ಇರ್ಬೋದು ನೈಟ್. 1:30, 2:30ಗೂ ಸಹ ನಮಗೆ ಇಷ್ಟೊಂದು ಅಲ್ಲಿ ಏನಾದರೂ ಟ್ರಾಫಿಕ್ ಜಾಮ್ ಇತ್ತು. ಅಲ್ಲಿ ನಾವು ಲೊಕೇಶನಿಗೆ ರೀಚ್ ಆದಮೇಲೂ ಸಹ ನಾವೊಂದು 3:00-4:00 ರೀಚ್ ಆಗಿದ್ವಿ ಅನಿಸುತ್ತೆ. ಅಪ್ರಾಕ್ಸಿಮೇಟ್ 4ಗೆಲ್ಲ ನಾವು ಆಲ್ಮೋಸ್ಟ್ ರೀಚ್ ಆಗಿದ್ವಿ. ಅಂದರೆ ನಾವು ಸಂಗಮದ ಹತ್ರ ಇದ್ವಿ. ನಾವು ಸಂಗಮದ ಹತ್ರ ಅಷ್ಟೊತ್ತಿಗೆ ರೀಚ್ ಆಗೋಷ್ಟೊತ್ತಿಗೆ ಎಷ್ಟೋ ಜನ ಇದ್ದರು. ಈಗ ನೀವು ವೀಡಿಯೋದಲ್ಲೊಂದು ವೆಹಿಕಲ್ ನೋಡ್ತಾ ಇದ್ದೀರಾ. ಇದೊಂದು ದೊಡ್ಡ ಗಾಡಿ, ನಿಮಗೆ ಟಾಟಾ ಎಸ್ ಅಲ್ಲ, ಅದಕ್ಕಿಂತ ದೊಡ್ಡ ಗಾಡಿ ಯಾವುದೋ ಬರುತ್ತೆ, ನನಗೆ ಎಕ್ಸಾಕ್ಟ್ ಅದ್ರ ನೇಮ್ ಗೊತ್ತಿಲ್ಲ. ಮೇಲ್ಗಡೆ ಒಂದು ಸ್ಟೆಪ್ಪು, ಒಂದು ಫ್ಲೋರ್ ಥರ ಮಾಡಿದ್ದಾರೆ, ಕೆಳಗಡೆ ಒಂದು ಫ್ಲೋರು ಡಿವೈಡ್ ಮಾಡಿದ್ದಾರೆ. ಕೆಳಗಡೆ ಸ್ವಲ್ಪ ಜನ ಮಲಗಿದ್ದಾರೆ, ಮೇಲ್ಗಡೆ ಸ್ವಲ್ಪ ಜನ ಮಲಗಿದ್ದಾರೆ. ಮತ್ತು ಆ ಡೋರ್ಗೆ ಒಂದು ಹಗ್ಗದಿಂದ ಬಿಗಿದು ಕಟ್ಟಿದ್ದಾರೆ. 3 ಕಡೆ ಕವರ್ ಮಾಡಿ ಒಂದು ಕಡೆ ಓಪನ್ ಇಟ್ಟು ಆರಾಮಾಗಿ ಮನೆಯಲ್ಲಿ ಹೇಗೆ ಜನ ವಾಸ ಮಾಡ್ತಾರೆ ಆ ಥರ ಸ್ಟವ್ ಎಲ್ಲ ಇಟ್ಕೊಂಡು ಫುಲ್ ಸೆಟಲ್ಡಾಗಿ ಬರ್ತಾಯಿದ್ರು. ನೋಡಿ, ಇಲ್ಲಿ ಕಾಣಿಸ್ತಾ ಇದೆ. ಅವರೆಲ್ಲ ಬೆಡ್ಶೀಟ್ ಹೊತ್ಕೊಂಡು ಜನ ಮಲಗಿರೋದು ಆಯಿತಾ. ಕೆಲವರು ಕೂತ್ಕೊಂಡೇ ನಿದ್ರೆ ಮಾಡಿದ್ದಾರೆ, ಮೇಲ್ಗಡೆ ಕೆಲವೊಬ್ಬರು ಜನ ಮಲಗಿದ್ದಾರೆ. ಇದು ನಾವು ಸಂಗಮ್ಗೆ ರೀಚ್ ಆಗಿದ್ದು. ಇದೆಲ್ಲ ಪಾರ್ಕಿಂಗ್ ಏರಿಯಾ. ಆ ಟೈಮಿಗೆ ಸ್ವಲ್ಪ ಕಡಿಮೆ ವೆಹಿಕಲ್ಗಳಿತ್ತು ಪಾರ್ಕಿಂಗಲ್ಲಿ, ಯಾಕೆಂದ್ರೆ ರೋಡಲ್ಲೇ 3/4% ವೆಹಿಕಲ್ ಇತ್ತು. ಥ್ಯಾಂಕ್ ಯು.